ಇವತ್ತಿನ ದಿವಸ ಒಂದು ಭೀಮಾ ಮಾತೆ ಭೀಮಾ ಒಡಲಲ್ಲಿ ಬಂದು ಈ ಭಾಗಕ್ಕೆ ಮಳೆಯಾಗಲಿ, ಶಾಶ್ವತವಾಗಿ ಭೀಮಾ ನದಿ ನೀರು ಹರಿಲಿ ಎತ್ತಿಕೊಂಡು ಮತ್ತು ಮಾರ್ಚ್ದಲ್ಲಿ ಮಳೆಯಾಗಿ ಇವತ್ತು ಮಳೆಯಾಗ್ಯದ, ನೀರಿಲ್ಲ, ಅದಕ್ಕೆ ನೀರು ಹರಿಸಬೇಕು ತಿಳ್ಕೊಂಡು ಮತ್ತು ನಾವೆಲ್ಲ 1.5 ತಿಂಗಳಾಯಿತು ಮಳೆಗಾಲ ಬಂದರೂ ಕೂಡ ಇವತ್ತು ಮಳೆ ಆಗಿಲ್ಲ. ಅದಕ್ಕೆ ಬವಣೆ ನಿವಾರಣೆ ಆಗಬೇಕು ತಿಳ್ಕೊಂಡು ಎಲ್ಲರೂ ಕೂಡಿ ಗ್ರಾಮಸ್ಥರು ಇವತ್ತು ರಾಡಿಗೆ ಆಗಿರ್ಬೋದು, ಖ್ಯಾಡಿಗೆ ಆಗಿರ್ಬೋದು, ಉಡ್ಚಾಡಿ ಆಗಿರ್ಬೋದು, ಮಿರ್ಗಿ, ಶಿವಪುರ ಎಲ್ಲರ ಒಂದು ನೇತೃತ್ವದಲ್ಲಿ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಈ ಭಾಗದ ನಡೆದಾಡು ದೇವರಾಗಿರ್ತಕ್ಕಂಥ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಭೀಮಾತಾಯಿಯ ಒಂದು ಪೂಜೆಯನ್ನು ಮಾಡಿ ಉಡಿಯನ್ನು ತುಂಬಿ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಇವತ್ತು ಈ ಒಂದು ಪೂಜಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಈ ಭಾಗದ ನಡೆದಾಡು ದೇವರು ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಪಾದಗಳಲ್ಲಿ ಹೆಣೆಮೆಣೆದು, ಅದೇ ರೀತಿಯಾಗಿ ನಮ್ಮ ಚಿದಾನಂದ ಸ್ವಾಮೀಜಿಗಳ ಪಾದಗಳಲ್ಲಿ ಹೆಣೆಮೆಣೆದು ಈ ಊರಿನ ಹಿರಿಯರಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಶಂಕರಗೌಡ ಬಂಡಿಯವರೇ, ನಮ್ಮ ಮಂಜುವಣ್ಣ ಶಾಬದಿಯವರೇ, ಗಂಗಪ್ಪಣ್ಣ ಬಡದಾಳವರೇ, ನಮ್ಮ ಶಿವಮೂರ್ತಿಯಣ್ಣ ಮೂಲಿಗೆಯವರೇ, ನಮ್ಮ ಶರಣಗೌಡ ಪಾಟೀಲ್ ಅವರೇ, ಹನುಮಂತಣ್ಣ ಸೊನ್ನವರೇ, ವಿಠ್ಠಲ್ ಪೂಜಾರವರೇ, ಸಲ್ಲು ನದಾಪ್ ಅವರೇ, ನಮ್ಮ ಬಸು ಸೌಕರ್ ಕೋರೆಯವರೇ, ಶಿರ್ಷಾಣಣ್ಣ ಲಬ್ಬರ್ ಅವರೇ, ರಾಜು ಚೇರ್ಮನ್ ರೇ, ಸುರೇಶಣ್ಣ ಮಡಗೊಂಡವರೇ, ಗಜಾನಂದ್ ಪಾಟೀಲ್ ಅವರೇ, ನಮ್ಮ ಆತ್ಮೀಯ ಯುವ ನಾಯಕರು, ಇದಕ್ಕೆಲ್ಲ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಹನುಮಂತ ಮುಸಲಿಗೆಯವರು, ಇಲ್ರಿ ನೀವೆಲ್ಲ ಭೀಮಾ ತೀರಕ್ಕೆ ಬರಬೇಕು, ನಮ್ಮ ಗ್ರಾಮಸ್ಥರಿಗೆ ಒಂದು ಜರ ಧೈರ್ಯ ಹೇಳಬೇಕು. ಬರಗಾಲಕ್ಕೆ ತುತ್ತಾಗಿ ಇವತ್ತು 4 ತಿಂಗಳಿಂದ ಸತತವಾಗಿ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇಂಡಿ ತಹಸೀಲ್ದಾರ್ ಆಗಿರ್ಬೋದು, ಈ ಭಾಗದ ನೀರಾವರಿ ಮಂತ್ರಿಗಳಿಗೆ ಹಲವಾರು ಬಾರಿ ಹೋಗಿ ಶಾಸಕರಿಗೆ ಸಂಸದರು ಭೇಟಿಯಾಗಿದ್ದೆವು. ಇವತ್ತು ನಮಗೇನೂ ಇವತ್ತು ಪ್ರಯೋಜನ ಆಗಿಲ್ಲ. ಅದಕ್ಕಾಗಿ ಒಂದು ಪೂಜೆ ಮಾಡೋ ಮೂಲಕ ಒಂದು ಧೈರ್ಯನ ರೈತರಿಗೆ ಆತ್ಮಸ್ಥೈರ್ಯ ತುಂಬೋಣ ಅಂತಕ್ಕಂಥ ನಮ್ಮ ಡಾಕ್ಟರ್ ಮುಸಲಿಗೆ ಹನುಮಂತಣ್ಣವರು 2 ದಿನ ಹೇಳಿದ್ರು. ಆಯ್ತಣ್ಣ ನಾನು ಬರ್ತೀನಿ ಅಂತ ತಿಳ್ಕೊಂಡು ಇವತ್ತು 9 ಗಂಟೆಗೆ ಬಂದೆ. ಇವತ್ತು ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಭೀಮಾ ನದಿಗೆ ಇವತ್ತು ನಾವೆಲ್ಲ ಆ ತಾಯಿಯ ದರ್ಶನವನ್ನು ಇವತ್ತು ಭೀಮಾ ನದಿಗೆ ಒಂದು ಪೂಜೆಯನ್ನು ಮಾಡಿ ಇವತ್ತು ನಾವು ಮಳೆ ಬೆಳೆ ಆಗಲಿ, ಭೀಮಾ ನದಿಗೆ ನೀರು ಹರಿಲಿ ತಿಳ್ಕೊಂಡು ನಾವು ಇವತ್ತು ಪೂಜೆಯನ್ನು ಮಾಡಿದ್ದೇವೆ. ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನನ್ನ ಸುತ್ತಮುತ್ತಲಿನ ಅಣ್ಣ ತಮ್ಮಂದಿರೇ, ರೈತ ಬಂಧುಗಳೇ, ಇವತ್ತು 1.5 ತಿಂಗಳಾಯಿತು ಇವತ್ತು ಮಳೆಗಾಲ ಪ್ರಾರಂಭವಾಗಿ. ಇವತ್ತು ಎಲ್ಲಿ ನೋಡೋದು ಕೂಡ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ, ವಿಶೇಷವಾಗಿ ಇಂಡಿ ತಾಲೂಕಿನಲ್ಲಿ ಎಲ್ಲಿ ಕೂಡ ಇವತ್ತು ಮಳೆ ಆಗಿಲ್ಲ. ಒಂದು ಕಡೆ ಸ್ವಲ್ಪ ಆದರೂ ಕೂಡ ಮತ್ತೊಂದು ಕಡೆ ಇಲ್ಲ. ಅಂಥ ಮಳೆ ಇವತ್ತು ನಾವು ನೀರನ್ನೇ ನಂಬಿ, ಭೀಮಾ ನದಿಯನ್ನೇ ನಂಬಿ ಇವತ್ತು ಕಬ್ಬು ಬೆಳೆಗಳನ್ನ ಹಾಕಿರ್ದೆವು, ಹತ್ತಿ ಬೆಳೆಗಳನ್ನ ಹಾಕಿರ್ದೆವು, ಮೆಕ್ಕೆಜೋಳಗಳನ್ನು ಹಾಕಿದೆವು, ಅನೇಕ ಬೆಳೆಗಳನ್ನು ಹಾಕಿದೆವು. ಆದರೆ ಇವತ್ತು ನೀರಿಲ್ಲದೆ ಭೀಮಾ ನದಿ ಇವತ್ತು 4 ತಿಂಗಳಿಂದ ಬತ್ತಿ ಹೋಗಿದೆ. ಸ್ವಲ್ಪ ಕೂಡ ಇವತ್ತು ನೀರು ಬಿಡ್ತಾ ಇಲ್ಲ. ಇವತ್ತು ಮಹಾರಾಷ್ಟ್ರದವರು ಸೋಲಾಪುರಕ್ಕೆ ಕುಡಿ ನೀರಿಗಾಗಿ ನೀರು ಬಿಟ್ಟರೆ ಸೋಲಾಪುರಕ್ಕೆ ಹೋಗ್ತದೆ. ಇವತ್ತು ಅಕ್ಕಲಕೋಟೆ ಶಾಸಕರು ಅಕ್ಕಲಕೋಟೆ ನೀರಿಗೆ ಬಿಡಬೇಕು ತಿಳ್ಕೊಂಡು ಹಿಳ್ಳಿ ತನಕ ಇವತ್ತು ನೀರು ಹರಿಸ್ತದೆ. ಆದರೆ ನಮ್ಮ ಸರ್ಕಾರದವರು ನಾವು ನೀರು ಬಿಡಿಸಿದ ತಿಳ್ಕೊಂಡು ಇವತ್ತು ಪತ್ರಿಕಾ ಹೇಳಿಕೆ ಮಾಡಿ ಇವತ್ತು ರೈತರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ನಾವು ಇವತ್ತು ನಾವು ಯಾರು ಟೀಕೆಯನ್ನು ಮಾಡ್ಲಿಕ್ಕೆ ಬಂದಿಲ್ಲ. ರೈತರ ಪರವಾಗಿ ಇವತ್ತೇನು ಮಹಾರಾಷ್ಟ್ರದಲ್ಲಿ ಇವತ್ತು ಮಳೆ ಆಗ್ಯದ, ಇವತ್ತು ಉಜಿನಿ ನೀರು ಬಂದವ. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇವತ್ತು ನಮಗೆ ಬರಬೇಕಾಗಿರ್ತಕ್ಕಂಥ, ಮಹಾರಾಷ್ಟ್ರಕ್ಕೆ ಬರಬೇಕಾಗಿರ್ತಕ್ಕಂಥ 4 TMC ನೀರನ್ನು ಇವತ್ತು ಶಾಶ್ವತವಾಗಿ ಬಿಡಬೇಕು. ಶಾಶ್ವತವಾಗಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಜನರಿಗೆ ಇವತ್ತು ಭೀಮಾ ನದಿ ಬತ್ತಿದಂಥ ನದಿಗೆ ಇವತ್ತು 4 TMC ನೀರು ಬಿಡಬೇಕಾಗ್ಯದ. ಬಚಾವತಾಯದ ಪ್ರಕಾರ ಆ ನೀರನ್ನು ಹರಿಸಬೇಕು ಅಂತ ತಿಳ್ಕೊಂಡು ಒತ್ತಾಯವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಈಗಾಗಲೇ ಮೊನ್ನೆ ರಾಜ್ಯದ, ಈ ದೇಶದ ಮಣ್ಣಿನ ಮಗ ದೇವೇಗೌಡರ ಮೊಮ್ಮಗನಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರು ಹಾಗೂ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರ ಮಗ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಬರಗಾಲಕ್ಕೆ ವೀಕ್ಷಣೆಗೆ ಬಂದಿದ್ದರು. ನಾವೆಲ್ಲ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅಲ್ಲಿ ವೀಕ್ಷಣೆ ಮಾಡಿದೆವು. ಇಲ್ಲಿ ಕೂಡ ನಾವು ಬರ್ರಿ ಅಂತ ಕರೆಲ್ಲ ಮತ್ತೊಮ್ಮೆ ಬರ್ತೀವಿ ಅಂತ ತಿಳ್ಕೊಂಡು ಮತ್ತೆ 2 ಜಿಲ್ಲೆಗಳಿಗೆ ಹೋದರು. ಅಗಸನಾಳ, ಬಸನಾಳ, ಜಳಕಿ, ಇವತ್ತು ಅಂಜುಟಿಗೆ ಮಾರ್ಗವಾಗಿ ಇವತ್ತೆಲ್ಲ ಹಳ್ಳಿಗಳ ವೀಕ್ಷಣೆ ಮಾಡಿದ್ರು. ಬತ್ತಿ ಹೋಗಿರ್ತಕ್ಕಂಥ ಬೆಳೆಗಳನ್ನು ಕೂಡ, ಒಣಗು ಬೆಳೆಗಳನ್ನು ಕೂಡ ನೋಡಿದ್ರು. ಅದು ಕೂಡ ಇಲ್ಲಿ ಜನ ನಾವು ಆವಾಗ ಒತ್ತಾಯ ಮಾಡಿದೆವು. ಈ ಭೀಮಾ ನದಿ ಇಂಡಿ ತಾಲೂಕಿಗೆ ನಂಬಿರ್ತಕ್ಕಂಥ 15 ಹಳ್ಳಿಗಳು ಇವತ್ತೇನು ಸಂಪೂರ್ಣವಾಗಿ ಭೀಮಾ ನದಿಗೆ ನೀರಿಲ್ಲದೆ ಇವತ್ತು ಕಬ್ಬುಗಳು ಒಣಗಿ ಹೊಂಟವ. ರೈತರ ಕಂಗಾಗಿ ಇಲ್ಲಿ ಭಾಗದ ರೈತರು
ನಾನು ಕೂಡ ಮೊನ್ನೆ ರೋಡಿಗೆ ಕೇಡಿಗೆ ರೈತರು ಬಂದಾಗ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಹೋರಾಟವನ್ನು ಕೂಡ ಮಾಡಿದೆವು. ಅವಾಗ ಏನು ಮಾಡಿದ್ರು ಉಪವಿಭಾಗಾಧಿಕಾರಿ KBನಲ್ಲಿ ಇವತ್ತು ಮನೋಜ್ ಕುಮಾರ್ ಅವರು ಮಾತಾಡಿ ಬೇನೂರು ಮಾರ್ಗವಾಗಿ ಭೀಮನ ಹಳ್ಳಕ್ಕೆ ನೀರು ಬಿಟ್ಟೆವಂದ್ರೆ ಈ ಕಡೆ ನೀರು ಬರ್ತದೆ, ಆದ್ರೆ ಮಿರ್ಗಿತನ ಬತ್ತು, ಆದ್ರೆ ಮತ್ತೆ ಕಟ್ಟಾಗಿ ಹೋಯ್ತು. ಇವತ್ತೇನು ಮಹಾರಾಷ್ಟ್ರದಿಂದ ಬರ್ತದಂತೆ ನಮ್ಮದೇ ನೀರು ಆದರೆ ಮಹಾರಾಷ್ಟ್ರಕ್ಕೆ ಇವತ್ತು ಕಟ್ಟಾಗಿ ಹೋಯ್ತು. ಅದಕ್ಕಾಗಿ ನಮಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಬೇಕು. ನಿಖಿಲಣ್ಣ ತಂದಾಕ ಅವರು ಕುಮಾರಸ್ವಾಮಿ ಜೊತೆ ಮಾತಾಡಿ ನಿಮ್ಮ ರೈತರ ಮನೆಯನ್ನು ಗಮನಿಸಿದ್ದೇನೆ. ಆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಫಡ್ನವೀಸ್ ಅವರಿಗೆ ಇವತ್ತು ನಾನು ನಿಮ್ಮ ಬಗ್ಗೆ ಮನವಿಯನ್ನು ಕೊಡ್ತೇನೆ, ನಿಮ್ಮ ಪರವಾಗಿ ನಾನು ಮಾತಾಡ್ತೇನೆ ತಿಳ್ಕೊಂಡು ಭೀಮಾ ನದಿ ನೀರನ್ನು ಬಿಡಿಸಲಿಕ್ಕೆ ನಾವು ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಮತ್ತೆ ಕೂಡ ನಿಮ್ಮೆಲ್ಲರ ಪತ್ರವನ್ನು ತಗೊಂಡುಕೊಂಡು ಕೂಡಲೇ ಮಹಾರಾಷ್ಟ್ರದಿಂದ ನಮ್ಮ ಉಜ್ಜಯಿನಿ ಮೂಲಕ ಇವತ್ತು ನಮ್ಮ ಭೀಮಾ ನದಿ ನೀರು ಬಿಡಬೇಕು ಅಂತ ತಿಳ್ಕೊಂಡು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಒತ್ತಾಯ ಮಾಡ್ತೇನೆ. ಅದಕ್ಕಾಗಿ ನಮ್ಮ ಶಂಕರ್ ಸೌಕರ್ ಬಂಡಿ ಅವರು ಸೌಕರ್ ಮಾತಾಡಿದ್ದಾರೆ ವಿಸ್ತಾರವಾಗಿ. ಇವತ್ತು ಈ ಭಾಗದ ಜನ ಸತತವಾಗಿ ಹೋದ ಸಲ ಅತಿವೃಷ್ಟಿ ಆಯಿತು, ಈ ಸಲ ಅನಾವೃಷ್ಟಿ ಆಯಿತು. ದಿನ ಒಂದು ವರ್ಷಕ್ಕೊಂದೊಂದು ಇವತ್ತು ನಮಗೆ ರೈತರು ಇವತ್ತು ನಾವು ಕಷ್ಟದಲ್ಲಿದ್ದೇವೆ. ಆ ರೈತರಿಗೆ ನ್ಯಾಯ ಸಿಗಬೇಕು, ನಮ್ಮ ರೈತರ ಪರವಾಗಿ ಹೋರಾಟ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತು ಎಲ್ಲ ಹಗಲು ಹೋರಾಟ ಮಾಡಿದಿರಿ. ಅದಕ್ಕಾಗಿ ಇವತ್ತು ನನ್ನ ಎಲ್ಲ ಸುತ್ತಮುತ್ತಿನ ರೈತ ಬಂದವರು ಇವತ್ತು ಇವೆಲ್ಲ ಕೂಡಿದಿರಿ. ನಾನು ನಿಮ್ಮ ಪರವಾಗಿರ್ತೇನೆ. ಇವತ್ತು ನಾನು 2018 2023ರಲ್ಲಿ ನಾನು ಸೋತಿರ್ಬೋದು. ನಾನೊಬ್ಬ ಬಡವನ ಮಗ, ರೈತನ ಮಗ, ಕಷ್ಟ ನಷ್ಟಗಳನ್ನು ಗೊತ್ತಿದೆ. ಇವತ್ತು ಯಾವ ರೀತಿ ಕರೆಂಟ್ಗಳ ಸಮಸ್ಯೆ ಇದೆ. ಇವತ್ತು ಕರೆಂಟ್ ನೀರಿದ್ದು ಕರೆಂಟ್ ಇರಲ್ಲ, ಕರೆಂಟ್ ಇದ್ದು ನೀರು ಬರಲ್ಲ, ಹಳ್ಳಿಗಳಿಗೆ ಸರಿಯಾಗಿರ್ತಕ್ಕಂಥ ರಸ್ತೆಗಳಿಲ್ಲ, ನಮ್ಮ ರೈತರಿಗೆ ಸರಿಯಾಗಿರ್ತಕ್ಕಂಥ ಬೀಜ ಗೊಬ್ಬರಗಳು ಸಿಗ್ತಾ ಇಲ್ಲ. ಇವತ್ತು ರೈತರ ಮೇಲೆ ಇವತ್ತು ಅನೇಕ ಕಡೆ ಇವತ್ತು ದಬ್ಬಾಳಿಕೆ ದೌರ್ಜನ್ಯ ಕಡೆದ ಇವತ್ತು ನ್ಯಾಯ ಕೇಳ್ಕೋದ್ರೆ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕಾಗಿ ನೀವು ಯಾರು ಧೈರ್ಯ ಕೊಂದಿದ್ದೀರಿ. ನಾನು ಸೋತಿರ್ಬೋದು, ಆದರೆ ನಾನು ಸತ್ತಿಲ್ಲ. ನಾನು ಉಸಿರು ಈ ಭೂಮಿಯಿಂದ ಮೇಲೆ ಹೋಗೋರಿಗೆ, ನನ್ನ ಶರೀರ ಮಣ್ಣಲ್ಲಿ ಮಣ್ಣಾಗೋರಿಗೆ ನಾನು ಸಾಮಾನ್ಯ ಬಡವನ ಮಗನಾಗಿ ಹೋರಾಟ ಮಾಡ್ತೇನೆ. ನಿಮ್ಮ ಜೊತೆಯಲ್ಲಿರ್ತೇನೆ. ನೀವು ಯಾರು ಎದೆಗುಂದಿದ್ದೀರಿ, ಎಲ್ಲಿ ಕರಿತೀರಿ ಅಲ್ಲಿ ಬರ್ತೀನಿ. ಇದೆಲ್ಲ ನಮ್ಮದು ಒಂದೇ ಒಂದು ಆಶೆ, ಶಾಶ್ವತವಾಗಿರ್ತಕ್ಕಂಥ ಇವತ್ತು 4 TMC ನೀರದ ಮಳೆಗಾಲದಾಗಂತೂ ಹರಿತದ. ಬ್ಯಾಸ್ಗೊಳಗೆ ಇವತ್ತು ತಿಂಗಳಿಗೊಮ್ಮೆ ನೀರು ಬಿಟ್ರಂದ್ರೆ ನಮ್ಗೆ ಅನುಕೂಲ ಆಗ್ತದೆ ತಿಳ್ಕೊಂಡು ಹಲವಾರು ಇವತ್ತು ತಾವೆಲ್ಲ ಮನವಿ ಪತ್ರವನ್ನು ನಾವು ಸರ್ಕಾರ ಕೇಂದ್ರಕ್ಕೆ ಒತ್ತಾಯವನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಇವತ್ತಿದ್ದು ಇಲ್ದಂಗೆ ಆಗ್ಯದ. ಬರೇ ಮಂತ್ರಿಮಂಡಳ ಇನ್ನೊಂದು ಕಡೆ ರೈತರ ಮೇಲೆ ದಬ್ಬಾಳಿಕೆ ಬಿಡದಿ ಹೋರಾಟ ಮೇಲೆ ಹಾಕ್ತಾರೆ, ಇನ್ನೊಂದು ಕಡೆ ನಮ್ಮ ಮಂತ್ರಿಮಂಡಲ ಆಗಿಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಇವತ್ತು ನಮ್ಮ ಕೂಗು ಕೇಳೋರೆಲ್ಲ ಹಾಡೋಗಲಿ ಭ್ರಷ್ಟಾಚಾರ ಅನ್ಯಾಯ ದೌರ್ಜನ್ಯ ಇವತ್ತು ನಡೆದ. ನಾನು ಎಲ್ಲ ಕೈ ಮುಗ್ತೇನೆ. ನನ್ನ ರೈತ ಬಂಧುಗಳೇ, ಇದೇನು ಪಕ್ಷಾತೀತವಾಗಿ ಇರ್ತಕ್ಕಂಥ ನಾವು ಭೀಮಾ ತೀರದ ತಾಯಿಗೇನು ಮನವಿ ಮಾಡ್ಕೊಳಕ್ಕೆ ಬಂದಿದ್ದೇವೆ. ನೀವು ಯಾರು ಎದೆಗುಂದಿದ್ದೀರಿ, ನೀವು ಭ್ರಷ್ಟಾಚಾರ ಇನ್ನು ಯುವಕರಿದ್ದೀರಿ, ನೀವು ಎದ್ದೇಳಬೇಕು, ಅನ್ಯಾಯವನ್ನು ಮೆಟ್ಟಿ ನಿಲ್ಲಬೇಕು, ಭ್ರಷ್ಟಾಚಾರ ಕಿತ್ತೊಗೆಯಬೇಕು. ಇದು ರೈತರ ಸರ್ಕಾರ, ಜನಸಾಮಾನ್ಯರ ಸರ್ಕಾರ, ಬಡವರ ಮಗ. ಇವತ್ತು ಪ್ರತಿಯೊಬ್ಬ ರೈತರು ಕೂಡ ಶಾಸಕನಾಗುವಂಥ ಒಂದು ಕನಸನ್ನು ಕಾಣಬೇಕು, ಎದಕ್ಕೂ ಅಂದುಕೋಬೇಕಾಗಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಹರಿತಕ್ಕಂಥ ರಕ್ತ ಇದು ರೈತರ ಪರವಾಗಿ, ಬಡವರ ಪರವಾಗಿ, ಇದು ಶೋಷಿತರ ಪರವಾಗಿ ನಡೀತಿರ್ತಕ್ಕಂಥ ಒಂದು ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗೋಣ. ಅದಕ್ಕಾಗಿ ನೀವೆಲ್ಲ ಒಕ್ಕಡದಿಂದ ಇವತ್ತು ನೋಡಿ ಸಮಾಜಗಳನ್ನು ಹೊಡೆದಾಡ್ತಾರೆ, ಜಾತಿ ನಡಬೇಕಲ್ಲ ಹೋಗ್ತಾರೆ. ಅದಕ್ಕೆ ಅವಕಾಶ ಕೊಡದೆ ನಾವು ರೈತರೆಲ್ಲ ಒಂದು, ಈ ಊರಿನ ಜನ ಒಂದು ಅಂತ ತಿಳ್ಕೊಂಡು ಇವೆಲ್ಲ ಸಂಘಟನೆ ಮಾಡಿ ನಾವೆಲ್ಲ ಹೋರಾಟ ಮಾಡೋಣ. ಅದಕ್ಕಾಗಿ ಇವೆಲ್ಲ ಬಂದಿದ್ದೀರಿ ನಮ್ಮ ಪೂಜ್ಯರ ನೇತೃತ್ವದಲ್ಲಿ. ಭೀಮಾ ತಾಯಿಯ ಭೀಮಿಗೆ ಇವತ್ತು ನಾವೆಲ್ಲ ಒಂದು ಉಡಿ ತುಂಬುವಂಥ ಕಾರ್ಯಕ್ರಮ ಮಾಡಿ ಪೂಜೆಯನ್ನು ಮಾಡಿದ್ದೇವೆ. ಬರುವಂಥ ದಿನಮಾನಗಳಲ್ಲಿ ಇವತ್ತು ನಮಗೆ ಸಾಕಷ್ಟು ಮಳೆಯಾಗಲಿ, ಭೀಮಾ ನದಿಯಿಂದ ನೀರು ಹರಿಲಿ, ತುಂಬಿ ಹರಿಲಿ. ಅದಕ್ಕೆ ನಮ್ಮ ರೈತರು ಒಡಲಾಳು ಸಂತೋಷದಿಂದ ಇರಲಿ ಅಂತಕ್ಕಂಥ ದೇವರ ಆಶೀರ್ವಾದ ಮಾಡಲಿ ತಿಳ್ಕೊಂಡು ಮತ್ತೊಮ್ಮೆ ಇವತ್ತು ನಾನು ಎಲ್ಲ ಸುತ್ತಮುತ್ತಲಿನ ರೈತ ಬಂಧುಗಳು ಸೇರಿದಿರಿ. ಏನೇ ನನಗೆ ನಾನು ಫೋನ್ ಮಾಡಿದ್ರು ಕೂಡ ನಾನು ನಿಮ್ಮ ಪರವಾಗಿರ್ತೀನಿ. ಯಾಕಂದರೆ ನಾನೇನು ದೊಡ್ಡ ಸಾಹುಕಾರ ಮಗ ಅಲ್ಲ, ನಾನೊಬ್ಬ ಬಡವನ ಮಗ. ಈ ಕಬ್ಬಿನ ಕಾರ್ಖಾನೆಯಲ್ಲಿ ಚಿಟ್ಟಬಾಯಿ ಮಾಡ್ತಕ್ಕಂಥ ನಮ್ಮ ಶಂಕರಗೌಡ ಗೊತ್ತದ. ಇವತ್ತು ಚಿಟ್ಟಬಾಯಿ ಕೆಲಸ ಮಾಡಿದವ, ಏನೋ ನನ್ನ ಭಾಗದ ಜನ ನೀವು ಹೋರಾಟಗಾರ ಇದ್ದಿ, ನೀನೊಬ್ಬ ಬಡವನ ಮಗ ಇದ್ದಿ ತಿಳ್ಕೊಂಡು ತಾಲೂಕ್ ಪಂಚಾಯತ್ ಮೆಂಬರ್ ಮಾಡಿದ್ರು, ಜಿಲ್ಲಾ ಪಂಚಾಯತ್ ಮಾಡಿದ್ರು. ಅದಕ್ಕೆ 2018ರಲ್ಲಿ ನಾನು ಸ್ವಲ್ಪ ಅಂತರದಿಂದ ಬಿದ್ದೆ. 2023ರಲ್ಲಿ ನನಗೆಲ್ಲ ನೀವೆಲ್ಲ ರೊಕ್ಕ ಕೊಟ್ಟು ಓಟ್ ಹಾಕಿರಿ. ನಾನು ಬಡವನ ಮಗ, ಏನಾದರೂ ನಮ್ಮ ಅಣ್ಣ ಕೂಲಿ ಹೋಗ್ತಾನೆ, ಏನಾದರೂ ಕೂಡ ನಮ್ಮ ಅಣ್ಣ ಜೀತ ಅದನ. ನಾವೆಲ್ಲ ಕೂಲಿ ಮಾಡ್ತಕ್ಕಂಥ ಜನ, ಕಷ್ಟದಲ್ಲಿರ್ತಕ್ಕಂಥ ಜನ. ನಂದು ಒಂದೇ ಒಂದು ಆಶೆ, ನಾನು MLA ಆದರೂ ಕೂಡ ಹಿಂಗೆ ಸಾಯ್ತೀನಿ, ಬಡವನಾಗಿ ಸಾಯ್ತೀನಿ, ನಿಮ್ಮೆಲ್ಲ ಸಮಸ್ಯೆಗಳ ಪರಿಹಾರ ಮಾಡಿ ಸಾಯ್ತೀನಿ. ನೀವೆಲ್ಲರೂ ಒಕ್ಕಟದಿಂದ ಸಮಸ್ಯೆಗಳನ್ನ ಎದುರಿಸೋಣ. ಆ ತಾಯಿ ದೇವರಲ್ಲಿ ಹಿಡ್ಕೊಂಡು ಭೀಮಾ ನದಿಗೆ ಶಾಶ್ವತ ನೀರಾಗಲಿ ಎತ್ತುಕೊಂಡು ನಾವು ಕೂಡ ಮನವಿಯನ್ನು ಕೊಡೋಣ. ಇವತ್ತು
ಆ ಮಳೆ ಇವತ್ತು ನಮಗೆ ಆಗಲಿ, ನಾವೆಲ್ಲ ರೈತರು ನೆಮ್ಮದಿಯಿಂದ ಬದುಕನ್ನು ಕಟ್ಟಲಿ, ನಮ್ಮ ದುಡಿಯುವಂಥ ರೈತರ ಮಕ್ಕಳು ನೆಮ್ಮದಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವರಿಗೆ ನಾವೆಲ್ಲ ಸಹಾಯ ಸಹಕಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತು ನನಗೆ ಇವತ್ತು ಕರೆಸಲಿಕ್ಕೆ ಭಾಳ ನಮ್ಮ ಇವಾಗ ನಾಯಕರು ಡಾಕ್ಟರ್ ಹನುಮಂತಣ್ಣವರು ಡಾಕ್ಟರ್ ಇದ್ದರೂ ಕೂಡ ಜನರ ಪರವಾಗಿ ಇಷ್ಟೊಂದು ಕಳೆಯನ್ನು ಹೊಂದಿ ಇವತ್ತು ನಿಮ್ಮೆಲ್ಲ ರೈತರು ಒಂದುಗೂಡಿಸಿ ಇವತ್ತು ಮನೆ ಕೂಡ ಮೀಡಿಯಾದಾಗ ಮಾತಾಡ್ಯಾರ. ಈ ಭಾಗಕ್ಕೆ ಸಮಸ್ಯೆಗಳು ಭಾಳ ಅದಾವ ತಿಳ್ಕೊಂಡು ಆ ಸಮಸ್ಯೆಗಳನ್ನು ನೀಗಿಸುವಂಥ ದೇವರು ನಮಗೆಲ್ಲ ಆಶೀರ್ವಾದ ಮಾಡಲಿಕ್ಕೆ ತಿಳ್ಕೊಂಡು ಮತ್ತೊಮ್ಮೆ ನಾನು ಎಲ್ಲ ಗುರು ಹಿರಿಯರಿಗೂ ಈ ಬಡ ಬಿಡಿ ಪಾಟನ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಪರಮ ಪೂಜ್ಯರ ಆಶೀರ್ವಾದದಿಂದ ಎಲ್ಲ ಮಳೆ ಬೆಳೆ ಆಗಲಿ ತಿಳ್ಕೊಂಡು ನಾನು ನಿಮ್ಮೆಲ್ಲರಿಗೆ ಕೈ ಮುಗಿದು ವಂದಿಸ್ತೇನೆ. ನಿಮ್ಮ ಸಮಸ್ಯೆಗಳು ತಾವು ಬರ್ತಿದ್ರು ಕೂಡ ನಾನು ಕುಮಾರಸ್ವಾಮಿ ಅವ್ರಿಗೆ ಒಯ್ದು ಒಂದು ನಿಯೋಗ ಒಯ್ದು ಭೇಟಿ ಮಾಡಿಸೋಣ. ಅವ್ರ ಜೊತೆಯಲ್ಲಿ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಜೊತೆ ಏನದಾರ ಫಡ್ನವೀಸ್ ಅವ್ರ ಜೊತೆ ಮಾತಾಡಿ ನಾವು ಬರಬೇಕಾಗಿರ್ತಕ್ಕಂಥ ಬಚತ್ ಆಗಿದ್ದ ಪ್ರಕಾರ ನೀರನ್ನು ನಾವು ಬೇಸಿಗೆಯಲ್ಲಿ ಹರಿಸಲಿ, ಮಳೆಗಾಲದಾಗ ಹಂಗೆ ಹರಿದೇ ಹರಿತದೆ. ಅದಕ್ಕಾಗಿ ಹರಿಸಲಿ ತಿಳ್ಕೊಂಡು ಆ ದೇವರಲ್ಲಿ ಪ್ರಾರ್ಥಿಸ್ತಾ ನೀವು ಯಾರೂ ಇವತ್ತು ಧೈರ್ಯ ಕೊಡದೆ, ಯಾಕಂದ್ರೆ ಬಾರದು ಒಪ್ಪೋದು ತಪ್ಪೋದು ನಮ್ಮ ಮನೆಬಾರ್ದಾಗ ಏನಾದ್ರು ಆಗ್ತದೆ. ಅದಕ್ಕಾಗಿ ಎದುರು ಕೂಡ ನಾವು ಹೋರಾಟವನ್ನು ಸತ್ಯದ ಪರವಾಗಿ, ಧರ್ಮದ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ವಿದ್ಯಾರ್ಥಿ ಪರವಾಗಿ ಹೋರಾಟ ಮಾಡೋಣ. ಆ ಹೋರಾಟ ಶಕ್ತಿ ಇವತ್ತು ನೀವೆಲ್ಲ ಕೊಟ್ಟಿದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಮನವಿಯನ್ನು ಕರ್ಕೊಂಡು ಹೋಗಿ ನಿಮಗೆ ನಮ್ಮ ಮನವಿಯನ್ನು ಕೊಡಿಸ್ತೇನೆ. ಅದಕ್ಕಾಗಿ ಅಲ್ಲಿವರೆಗೆ ಆ ತಾಯಿ ಭಗವಂತ ನಮಗೆಲ್ಲ ಒಳ್ಳೇದು ಮಾಡಲಿ, ಮಳೆ ಬೆಳೆ ಕೊಡಲಿ, ನೀರು ಹರಿಲಿ ತಿಳ್ಕೊಂಡು ಮತ್ತೊಮ್ಮೆ ನಿಮಗೆಲ್ಲ ಪರವಾಗಿ ದೇವರೆಲ್ಲ ಕೇಳ್ಕೊತೀನಿ. ಬಿಡಿ ಪಾಟೀಲರಿಗೆ ಸರ್.